ಯಾಕೆಂದರೆ ಇವತ್ತಿನ ಕಾಲದಲ್ಲಿ ತುಂಬ ದೆರ್ ಇಸ್ ಆಫ್ ಕೋರ್ಸ್ ಟೆಲಿವಿಷನ್, ಮೂವೀಸ್, ದೆರ್ ಆರ್ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಆ್ಯಂಡ್ ಸಂಗೀತ ಅನ್ನೋದು ಎಸ್ಪೆಷಲಿ ಯಂಗರ್ ಜನ್ರೇಷನ್ಗೆ ಬರೀ ಫಿಲ್ಮ್ ಸಂಗೀತ ಜಾಸ್ತಿ ಎಕ್ಸ್ಪೋಜರ್ ಇದೆ. ಆದರೆ ಇಷ್ಟೆಲ್ಲ ವೈವಿಧ್ಯತೆ ಇದೆಯಲ್ಲ, ನಮ್ಮ ಬರೀ ಶಾಸ್ತ್ರೀಯ ಸಂಗೀತ ಅಲ್ಲ, ನೀವು ಜನಪದ ಸಂಗೀತಕ್ಕೆ ಹೋದ್ರಂತೂ ನೂರಾರು ಸಾವಿರಾರು ಶೈಲಿಗಳಿವೆ. ವಾದ್ಯಗಳನ್ನ ತೊಗೊಂಡ್ರೆ ಒಂದಲ್ಲ ಎರಡಲ್ಲ ನೂರಾರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಟ್ರೈಬಲ್ ಮ್ಯೂಸಿಕ್ ಅದೇ ಒಂದು ಪ್ರಪಂಚ, ಕಂಟೆಂಪ್ರರಿ ಮ್ಯೂಸಿಕ್ ಅದರದ್ದೇ ಒಂದು ಪ್ರಪಂಚ. ಮ್ಯೂಸಿಷಿಯನ್ಸ್ ತೊಗೊಂಡ್ರೆ ಎಷ್ಟು ಸಾವಿರಾರು ಜನ ಮ್ಯೂಸಿಷಿಯನ್ಸ್ ಇದ್ದಾರೆ. ಯಾರು ಇದ್ರ ಬಗ್ಗೆ ಡಾಕ್ಯುಮೆಂಟ್ ಮಾಡಿ ಅದನ್ನು ಇಂಟ್ರೆಸ್ಟಿಂಗ್ ರೀತಿಯಲ್ಲಿ ಜನರಿಗೆ ನೀಡುವಂತಹ ಕೆಲಸ ಇನ್ನೂ ಆಗಬೇಕು. ವಿ ಹ್ಯಾವ್ ಟು ಪ್ರಿಸರ್ವ್, ವಿ ಹ್ಯಾವ್ ಟು ಡಾಕ್ಯುಮೆಂಟ್, ವಿ ಹ್ಯಾವ್ ಟು ಶೇರ್ ಅವರ್ ಟ್ರೆಡಿಷನ್ಸ್. ಇಲ್ಲದೇ ಇದ್ದರೆ ಅದು ಎಲ್ಲೋ ಒಂದು ಕಡೆ ಹೊಟ್ಟೆ ಹೋಗುತ್ತೆ, ಕೆಲವ್ದು ಇಲ್ಲಿ ಉಳ್ಕೊಳ್ಳುತ್ತೆ, ಕೆಲವ್ದು ಹೊಟ್ಟೋಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ನಾವು ಯಾರ್ಯಾರು ಮ್ಯೂಸಿಕಲ್ಲಿದ್ದೀವೋ ಅಥವಾ ಕಲೆಯಲ್ಲಿದ್ದೀವೋ ಅದನ್ನು ಸೇಫ್ ಗಾರ್ಡ್ ಮಾಡಿ ಮುಂದಿನ ಪೀಳಿಗೆಗೆ ನಮ್ಮದೇ ಆದ ರೀತಿಯಲ್ಲಿ ಪ್ರಿಸರ್ವ್ ಮಾಡಿ ನೀಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ.